ನಾವು ಆಯ್ಕೆ ಆಗಿ 5 ವರ್ಷ ಮುಗಿತಾ ಬಂದರೂ ಕೂಡ ಗ್ರಾಮ ಪಂಚಾಯತ್ಗಳಿಗೆ ಒಂದು ಮನೆ ಸಹ ಮಂಜೂರಾತಿ ಮಾಡಿಲ್ಲ. ಕೂಡಲೇ ಸರ್ಕಾರ ಒಬ್ಬ ಸದಸ್ಯರಿಗೆ 200 ಮನೆಗಳು ನೀಡಬೇಕು. ಮನೆ ನೀಡದಿದ್ದರೆ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಹೋರಾಟ ಮಾಡುವುದಾಗಿ ಖಣದಾಳ ಗ್ರಾಮ ಪಂಚಾಯತ್ ಸದಸ್ಯ ಗುಂಡು ಬಿ ಚವ್ಹಾಣ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತ್ಗಳಿಗೆ ಇದುವರೆಗೂ ಸಹ ಒಂದೇ ಒಂದು ಮನೆ ಮಂಜೂರಾತಿ ಮಾಡಿಲ್ಲ. ನಾವುಗಳು ಸದಸ್ಯರಾಗಿ 5 ವರ್ಷ ಕಳೆತ ಬಂದರೂ ಸಹ ನಮಗೆ ಮನೆಗಳ ನೀಡಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿದರು. ಈ ಹಿಂದೆ ಆಶ್ರಯ ಯೋಜನೆ, ಬಸವ ವಸತಿ, ಅಂಬೇಡ್ಕರ್ ವಸತಿ ಯೋಜನೆಯಡಿ ಗ್ರಾಮ ಪಂಚಾಯತ್ಗಳಿಗೆ ಮನೆಗಳು ನೀಡುತ್ತಿದ್ದರು. ಆದರೆ ಈ ಬಾರಿ ನಮ್ಮ ಅಧಿಕಾರಾವಧಿ ಮುಗಿಯುತ್ತಾ ಬಂದರೂ ಸಹ ಮನೆ ನೀಡುತ್ತಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ನಮ್ಮ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೂಡಲೇ 200 ಮನೆ ನೀಡಬೇಕು. ಒಂದು ವೇಳೆ ನೀಡದಿದ್ದರೆ ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇವತ್ತು ಸಮಸ್ಯೆ ಏನದಪ್ಪ ಅಂದ್ರೆ ಇದು ಗ್ರಾಮ ಪಂಚಾಯತಿಗಳಿಲ್ಲ ಸರ್. ಎಲ್ಲ ರೀತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಅನ್ಯಾಯ ಆಗ್ಲತ್ತದ ಸರ್ಕಾರದಿಂದ. ಈಗ 5 ವರ್ಷ ಆಗ್ಲಕ್ಕೆ ಬಂದು ಸರ್ ನಾವು ಸದಸ್ಯರಾಗಿ ಗ್ರಾಮ ಪಂಚಾಯತಿಗಳಿಗೆ ಒಂದು ಮನೆಗಳು ಕೂಡ ಇಲ್ಲ ಸರ್. ಮತ್ತು ಏನೊಂದು ಮನೆಗಳು ಕೊಡ್ಬೇಕು ಸರ್. ಲಾಸ್ಟ್ ಟೈಮ್ ಏನು ಮೆಂಬರ್ ಇದ್ದರು ಅವ್ರಿಗೆ ಒಬ್ಬ ಮೆಂಬರಿಗೆ 48 ಮನೆಗಳು ಬಂದವು ಸರ್. ಆದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟದಂದ್ರೆ ಒಂದು ಮನೆ ಇರ್ಲಾರ್ದಂಗೆ ಆಗಿದೆ ಸರ್. ನಾವು ಯಾರಿಗೆ ಕೇಳ್ಬೇಕು ಸರ್? ಒಂದು ಆಫೀಸರ್ಗಳ ಬಳಿ ಒಂದು ತಾಲೂಕ್ ಪಂಚಾಯತಿಗೆ ಹೋಗಿ ಅಂದರೆ ಅನುದಾನ ಕೊಡ್ರಿ ಅಂದ್ರೆ ಅಲ್ಲಿ ಕೊಡಲ್ಲ ಸರ್. ಮತ್ತು ಅವ್ರ ಅನುದಾನಗಳು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಬರುವಂಥ ಅನುದಾನ ಏನದ ಅವ್ರು ಶಾಸಕರುಗಳೇ ತಿಂದುಬಿಡ್ಲತ್ತಾರೆ ಸರ್. ಏನು ಕೆಲಸ ಅಲ್ಲತ್ತೋ ಅದು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಯಾರು ಎಲ್ಲ ಸರ್ಕಾರಗಳು. ಯಾವ ರೀತಿಯಿಂದ ಗ್ರಾಮ ಅಭಿವೃದ್ಧಿ ಮಾಡ್ಲತ್ತಾರೆ ಸರ್ ಸರ್ಕಾರ? ನಾವು ಬಡವರು ಸರ್, ನಾವು ಸದಸ್ಯರುಗಳು ನಾವು ಯಾರಿಗೆ ಹೇಳಬೇಕು? ನಾವು ಯಾರೇ ಶಾಸಕರು ಬಾಲ ಹಿಡ್ಕೊಂಡು ಓಡಾಡೋರಲ್ಲ. ನಾವು ಯಾರಿಗೆ ಹೇಳಬೇಕು, ಯಾರಿಗೆ ಕೇಳಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದ ಸರ್. ಯಾಕಂದ್ರೆ ಇವತ್ತು ಗ್ರಾಮಗಳಲ್ಲಿ ಎಷ್ಟೋ ಸಮಸ್ಯೆಗಳಿವೆ ಸರ್. ಅವ್ರು ಗ್ರಾಮದಲ್ಲಿರುವ ಜನರು ಯಾರಿಗೆ ಕೇಳ್ತಾರೆ ಸರ್? ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ. ಇವು ಶಾಸಕರುಗಳಿಗೆ ಕೇಳೋ ಅಧಿಕಾರ ಯಾರಿಗಿದೆ ಸರ್? ಇವ್ರು ಯಾರಿಗೆ ಕೊಟ್ಟಿಲ್ಲ ಸರ್. ಶಾಸಕರು ಏನು ಮಾಡ್ಲತ್ತಾರ, ವಿಧಾನಸಭೆಯಲ್ಲಿ ಹೋಗಿ ಸುಮ್ಮ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಬಂದುಬಿಡ್ಲತ್ತಾರ ಸರ್. ಅವ್ರಿಗೆ ಏನು ದುಡ್ಡು ಕೊಡಬೇಕು, ಅವ್ರು ಏನು ಸಿಗ್ತದೆ ಅದು ಸಿಗ್ಲತ್ತ ಅವ್ರಿಗೆ ತಿಂದ್ಕೇಶನ್ ಅಲ್ಲ ಮಲಕ್ಕೇಶನ್ ಬಂದುಬಿಡ್ಲತ್ತಾರ ಸರ್. ಈ ಗ್ರಾಮಗಳ ಬಗ್ಗೆ ಏನೊಂದು ಯೋಜನೆ ಹಾಕ್ಕೊಂಡ್ರಿ ಸರ್ ಸರ್ಕಾರ? ನಾವು ಯಾರಿಗೆ ಕೇಳಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸರ್. ಇವತ್ತು 5 ವರ್ಷದಲ್ಲಿ ಒಂದು ಮನೆಗಳು ಕೊಡಲಿಲ್ಲ. 15 ದಿನ ಹಣಕಾಸಿನಲ್ಲಿ ಸರ್ ಗ್ರಾಮ ಪಂಚಾಯತ್ ಸದಸ್ಯರ ಬಾಯಿಗೆ ತುಪ್ಪ ಏನು ಹೊರಗೆ ಬಾಯಿಗೆ ತುಪ್ಪ ಹೊರದಂಗೆ ಮಾಡ್ಲತ್ತಾರೆ ಸರ್. ಯಾಕಂದ್ರೆ ಕೊಡೋದು ಏನು ಅಮೌಂಟ್ ಅದ ಅದ್ರಾಗ ಅರ್ಧ ಸರ್ಕಾರನೇ ಕಸ್ಕೊಳತ್ತೆ ಸರ್. ಕಸ್ಕೊಂಡು ಅದರಲ್ಲಿ ನಮಗೊಂದು 90,000 ರೂಪಾಯಿ ಒಬ್ಬ ಸದಸ್ಯರಿಗೆ ಪ್ರತಿ ವರ್ಷ ಒಂದು 90,000 ರೂಪಾಯಿ ಬರ್ತದೆ ಅಂತ ತಿಳ್ಕೊಳ್ಳಿ ಸರ್. 90,000ದಲ್ಲಿ GST, ರಾಯಲ್ಟಿ ಮತ್ತು ಅಧಿಕಾರಿಗಳ ಪರ್ಸೆಂಟೇಜ್ ಸರ್ 40% ಅದ ಸರ್. ಉಳಿದಿದ್ದ ಅಮೌಂಟ್ 55,000. ಅದರಲ್ಲಿ ನಾವು ಯಾವ ರೀತಿಯಿಂದ ಗ್ರಾಮ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ ಸರ್ ಹೇಳಿ ಸರ್ ನೀವೇ? ಮತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸಿಲ್ಲ ಸರ್. ಅವರು ಏನು ಒಂದು ಅನುದಾನ ಇದೆ ಸರ್ ಶಾಸಕರುಗಳಿಗೆ ತೊಗೊಂಡು ಬಿಡ್ಲತ್ತಾರೆ ಸರ್. ನಾವು ಅದು ಏನು ಅನುದಾನ ಇದೆ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಕೊಡಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರುಗಳು ನಾವು ಏನದ ನಮ್ಮ ಊರಲ್ಲಿ ಏನು ಸಮಸ್ಯೆಗಳವ ನಮಗೆ ಗೊತ್ತಿರ್ತಾವ, ನಾವು ಅದು ಏನು ಸರಿಪಡಿಸ್ತೀವಿ. ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಸರ್, ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರೂ ಒಂದು ಸ್ವಲ್ಪ ಮಣ್ಣು ಹಾಕ್ಬೇಕಂದ್ರೆ ದುಡ್ಡಿಲ್ಲ ಸರ್. ಏನು ಕೆಲಸ ಆಗ್ತಾ ಇಲ್ಲ ಸರ್. ಇಷ್ಟು ಮಟ್ಟಿಗೆ ಗ್ರಾಮ ಪಂಚಾಯತಿ ಅನ್ನೋದೇ ಒಂದು ಕೆಟ್ಟ ಮಟ್ಟಿಗೆ ಹೋಗ್ಬಿಟ್ಟೆ ಸರ್. ನಾವು ಯಾರಿಗೆ ಹೇಳಬೇಕು ಈ ಮುಖಾಂತರ? ನಾವು ಶಾಸಕರುಗಳಿಗೆ ಏನು 224 ಏನು ಶಾಸಕರುಗಳಿದ್ದಾರೆ ಸರ್, ಎಲ್ಲರಿಗೆ ನಾನು ಹೇಳ್ತೀನಿ ಸರ್, ಏನು ಇಡೀ ಕರ್ನಾಟಕದಾಗ ಇದೆವು ಕೇವಲ ಇದು ನಮ್ಮ ಖಣದಾಳ ಪಂಚಾಯತಿ ಅಲ್ಲ, ಇದು ಕೇವಲ ಗುಲ್ಬರ್ಗ ಪಂಚಾಯತಿಗಳ ಸಮಸ್ಯೆಗಳಲ್ಲ ಸರ್. ಇದು ಇಡೀ ಕರ್ನಾಟಕದಾದ್ಯಂತ ಇದು ಪ್ರಶ್ನೆಯಾಗಿ ಉಳಿದ ಸರ್. ಏನು ಈ ಸಲ ಏನು ಮೆಂಬರ್ಗಳಾಗ್ಯಾರ ಸರ್, ಮುಂದಿನ ಸಲ ಗೆದಿಬೇಕು ಅನ್ನೋದೇ ಅವ್ರಿಗೆ ಇದು ಇಲ್ಲ ಸರ್. ಅವ್ರಿಗೆ ಗೆದೇವಂಥ ಚಾನ್ಸೇ ಇಲ್ಲ ಸರ್. ಆ ಮಟ್ಟಿಗೆ ಸರ್ಕಾರ ಇದು ಮಾಡಿಬಿಟ್ಟ ಸರ್. ಈ ಹಿಂದೆ ಮನೆಗಳು ಕೊಡಬೇಕಾದ್ರೆ ಇಂತಿಷ್ಟು ಅಮೌಂಟ್ ಕೊಡಬೇಕು, ಅಮೌಂಟ್ ಕೊಟ್ಟವ್ರಿಗೆ ಮಾತ್ರ ಮನೆ ಕೊಡ್ತೀವಿ ಅಂತ. ಹಾಂ ಸರ್, ಇಲ್ಲೇ ನೀವು ನೋಡಿರಲ್ರಿ BR ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರು ನಮ್ಮಲ್ಲೇ ಇಲ್ಲಿ ನಮ್ಮ ಶಾಸಕರು ತಗೊಳ್ಳಿ, ಇಲ್ಲೇ ಪ್ರತಾಪದಲ್ಲಿ ನಮ್ಮ MI ಪಾಟೀಲ್ ಅವರು 2,000 ಏನೋ ನಮ್ಮ ಅಫ್ಜಲ್ಪುರಿಗೆ 2,000 ಮನೆಗಳೇನೋ ಮಂಜೂರು ಮಾಡ್ಕೊಂಡು ಬಂದಿರನ್ ಸರ್. ಅವ್ರು ಬೇಕಾದವ್ರು ತಮ್ಮ ಚೀಲಗಳಿಗೆ ಕೊಟ್ಬಿಟ್ಟಿದ್ದಾರೆ ಸರ್. ಈಗ ನಾ ಏನು ಹೇಳ್ತೀನಿ ಗೌರ್ಮೆಂಟಿಗೆ, ಮೊದಲೇನಿತ್ತು ಅಂಬೇಡ್ಕರ್ ನಿಗಮ, ಇದು ಏನು ಅಂಬೇಡ್ಕರ್ ವಸತಿ ಯೋಜನೆ, ಬಸವ ವಸತಿ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಈ ಯೋಜನೆಗಳು ಎಲ್ಲಿ ಹೋಗವ ಸರ್? ಇವು ಅಮೌಂಟ್ ಎಲ್ಲಿ ಹೋಲತ್ತ ಸರ್? ಈಗ ನಾವು ಯುವಕರು ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ, ಕರೆ ಕೊಡ್ತಾರೆ ಸರ್. ಸರ್ಕಾರದಾಗ ದೊಡ್ಡ ಲೀಡರ್ಗಳು ಯುವಕರೇ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರ. ಈ ಬಂದೆಲ್ಲ ಇಲ್ಲಿ ನಮ್ಮ ಜೀವನ ಹಾಳು ಮಾಡ್ಕೋಬೇಕನ್ ಸರ್?
ಇಲ್ಲಿ ಸರ್ಕಾರದ ಏನು ಶಾಸಕರುಗಳಿದ್ದಾರೆ ಸರ್, ಅವ್ರದ್ದೇನೋ ಒಂದು 50 ಕೋಟಿ 100 ಕೋಟಿ ಏನು ಆಸ್ತಿ ಅದ, ಅವ್ರದ್ದು 5 ವರ್ಷ ಮುಗಿಯೋದ್ರೊಳಗೆ ಅವ್ರ ಆಸ್ತಿ 1000 ಕೋಟಿ 500 ಕೋಟಿ ಹೋಗಿರ್ತದೆ ಸರ್. ಎಲ್ಲಿಂದ ಗಳಿಸ್ತಾರೆ ಸರ್? ಇಲ್ಲಿ ನಮ್ಮ ಪಂಚಾಯತಿಗಳದಾಗ ನಾವು ಅವ್ರ ಸರ್ಕಾರ ಕೊಳ್ಳೆ ಹೊಡಿಲತ್ತಾರ, ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಜನರು ಕೊಳ್ಳೆ ಹೊಡಿಬೇಕಾಗ್ತದೆ, ಜನರ ಕುತ್ತಿಗೆ ಕೊಯ್ಬೇಕಾಗ್ತದೆ ನಾಳೆಗೆ. ಇಲ್ಲಾಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹೊಲ ಮನಿ ಮಾರ್ಕೊಂಡು ಉರ್ಲು ಹಾಕೊಂಡು ಸಾಯ್ಬೇಕಾಗ್ತದೆ ಪರಿಸ್ಥಿತಿ. ಅಂತ ಪರಿಸ್ಥಿತಿ ಉದ್ಭವ ಮಾಡಿರಿ ಸರ್ ಸರ್ಕಾರ. ಇವತ್ತು ನಾವು ಈ ನಿಮ್ಮ ಮೀಡಿಯಾದ ಮುಖಾಂತರ ನಾವು ಅವ್ರಿಗೆ ಇಷ್ಟೇ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಪಂಚಾಯತಿಗಳಿಗೆ ಪ್ರತಿಯೊಂದು ಪಂಚಾಯತಿಗಳಿಗೆ 200 ಮನೆಗಳು ಈಗ 8 ದಿನಗಳಲ್ಲಿ ಮಂಜೂರು ಮಾಡ್ಬೇಕು ಸರ್, ಲಾಗಿನ್ಗಳಿಗೆ ಕಳಿಸ್ಬೇಕು. ಇಲ್ಲ ಅಂದ್ರೆ ಸರ್ ನಾ ಆಲ್ರೆಡಿ ಯೋಚನೆ ಮಾಡ್ಕೊಂಡು ಕೂತೀನಿ ಸರ್. ಇಲ್ಲ ಅಂದ್ರೆ ನಾವು ಈಗ ಏನು ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ನಾ ಹೋಗಿ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಸರ್. ನನ್ನ ಜೀವ ಹೋದ್ರೆ ಪರವಾಗಿಲ್ಲ ಸರ್. ಇವು 224 ಶಾಸಕರು ಏನೂ ಇಲ್ಲ ಸರ್, ವೇಸ್ಟ್ ಆಗಿಬಿಟ್ಟಿದ್ದಾರೆ ಸರ್. ಗ್ರಾಮ ಪಂಚಾಯತಿ ಈ ಗ್ರಾಮಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗ್ತದೆ ಸರ್. ಇಲ್ಲಾಂದ್ರೆ ಯಾವ ರೀತಿಯಿಂದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ ಅನ್ನೋದೇ ಒಂದು ಕ್ವಶನ್ ನೀವು ಶಾಸಕರಿಗೆ ಹೋಗಿ ಕೇಳ್ತೀವಿ ಸರ್. ಈ ಸಂದರ್ಭದಲ್ಲಿ ಫರ್ತಾಬಾದ್ ಗ್ರಾಮ ಪಂಚಾಯತ್ ಸದಸ್ಯ ಶರಣು ಸುಬೇದಾರ್, ಪಾಣೆಗಾಂವ್ ಗ್ರಾಮ ಪಂಚಾಯತ್ ಸದಸ್ಯ ಕಾಂತು ಚವ್ಹಾಣ್, ಅನಿಲ್ ರಾಠೋಡ್, ಕಿಶನ್ ಕಾರ್ಭಾರಿ, ಯುವ ಮುಖಂಡ ದಶರಥ್ ಚಿನ್ನ ರಾಠೋಡ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.